ಗೆಳೆಯರೆ, ಇದ್ದಕ್ಕಿದ್ದಂಗೆ ಭುಜದ ನೋವು ಸರ್, ಭುಜ ಎತ್ತಕ್ಕಾಗ್ತಿಲ್ಲ ಸರ್, ಕಷ್ಟ ಕೈ ಮೇಲಕ್ಕೆ ಅಂತ ಅವರು ಅನುಭವಿಸಿದಿರಾ? ಇಲ್ಲ ಅಂತಂದ್ರೆ ಒಂದು ಬನಿಯನ್ ಹಾಕೊಳ್ಳೋದು ಕಷ್ಟ ಸರ್, ಶರ್ಟ್ ತೆಗೆಯೋದು ಕಷ್ಟ. ಆದ್ರೆ ಇದು ಕೆಲವು ನಿದ್ದೆನೇ ಬರಲ್ಲ, ಇಂಟರ್ನೆಟ್ ಸಹ ಹೊಡಿತಾ ಇರುತ್ತೆ, ಈ ಕಡೆ ಮಗು ಮಲ್ಕೊಳ್ಳೋಕ್ಕಲ್ಲ ಸರ್, ತುಂಬ ಭುಜ ನೋವು ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ, ತಾಯಂದ್ರಿಗೆ ಜುಟ್ಟು ಕಟ್ಕೊಳಕ್ಕಾಗಲ್ಲ, ಈ ಕಡೆ ಉಕ್ಸ್ ತೆಕ್ಕೊಳಕ್ಕಾಗಲ್ಲ, ಮುಖ ತೊಳ್ಕೊಳ್ಳೋಕೆ ಕಷ್ಟ ಸರ್, ಪೇನು ಸಿಕ್ಕಾಪಟ್ಟೆ ಭುಜ ಅಂತಾರೆ. ಇದೆಲ್ಲ ನೀವು ಸಫರ್ ಆಗ್ತಾ ಇದ್ರೆ ಒಂದು ಕಂಡೀಷನ್ ಹೆಸರು ಫ್ರೋಜನ್ ಶೋಲ್ಡರ್ ಅಥವಾ ಪೆರಿ ಆರ್ಥೈಟಿಸ್ ಶೋಲ್ಡರ್ ಅಂತ ಹೇಳ್ತೀವಿ. ಸೊ ನಾನು ಡಾಕ್ಟರ್ ಮುಡಿದಂಥ ಆರ್ಥೋಪೆಡಿಕ್ ಸರ್ಜನ್. ಸಾಧಾರಣ 530ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಆಲ್ರೆಡಿ 1,32,000 ಸಬ್ಸ್ಕ್ರೈಬರ್. ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ 5 ಸಿಂಪಲ್ ಎಕ್ಸಸೈಸ್ ಯಾವ್ದು ಮಾಡಬೇಕು ಫ್ರೋಜನ್ ಶೋಲ್ಡರ್ ಪೇನ್ ಕಡಿಮೆ ಹಾಕಿ ಮೂವ್ಮೆಂಟ್ಸ್ ಇಂಪ್ರೂವ್ ಹಾಕಿ ಅಂತ ಪೂರ್ತಿ ವಿಡಿಯೋ ಹೇಳ್ತೀನಿ. ಮರದೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ಫಸ್ಟ್ ಆಫ್ ಆಲ್ ಫ್ರೋಜನ್ ಶೋಲ್ಡರ್ ಏನಂತ ಹೇಳ್ತೀನಿ ಕೇಳಿ. ಫ್ರೋಜನ್ ಶೋಲ್ಡರ್ ಏನಂತ ಜಾಯಿಂಟ್ ಇರುತ್ತಲ್ಲ, ಶೋಲ್ಡರ್ ನಾವು ಬಾಲ್ ಅಂಡ್ ಸಾಕೆಟ್ ವೆರೈಟಿ ಅಂತೀವಿ. ಹ್ಯೂಮರಲ್ ಹೆಡ್ ಇರುತ್ತೆ, ಮತ್ತು ಸ್ಕ್ಯಾಪುಲಾ ಮೂಲದ ಗ್ಲೇಡ್ ನಾಚ್ ಅಂತ ಬರೋದು, ಅದು ಸೇರಿ ಒಂದು ಗ್ಲಿನೋ ಹ್ಯೂಮರಲ್ ಜಾಯಿಂಟ್ ಅಂತ ಆಗುತ್ತೆ. ಸೊ ಬಾಲ್ ಅಂಡ್ ಸಾಕೆಟ್ ವೆರೈಟಿ ಜಾಯಿಂಟ್, ಅದು ಜಾಯಿಂಟ್ ಸ್ಟಿಫ್ ಆಗಿಬಿಡುತ್ತೆ, ಫ್ರೀಯಾಗಿ ಮೂವ್ಮೆಂಟ್ಸ್ ಆಗಲ್ಲ. ಅದಕ್ಕೆ ಫ್ರೋಜನ್ ಶೋಲ್ಡರ್ ಪೆರಿ ಆರ್ಥೈಟಿಸ್ ಶೋಲ್ಡರ್ ಅಂತೇಳಿ. ಕ್ಯಾಪ್ಸುಲ್ ಇನ್ಫ್ಲಮೇಷನ್ ಆಗುತ್ತೆ, ಶೋಲ್ಡರ್ ಜಾಯಿಂಟ್ನ ಕ್ಯಾಪ್ಸುಲ್ ಇನ್ಫ್ಲಮೇಷನ್ ಆಗುತ್ತೆ, ಟೈಟ್ ಆಗುತ್ತೆ, ಫ್ರೀಯಾಗಿ ಮೂವ್ಮೆಂಟ್ಸ್ ಆಗಲ್ಲ. ಅದಕ್ಕೆ ನಾವು ಫ್ರೋಜನ್ ಶೋಲ್ಡರ್ ಅಂತ ಹೇಳುವಂಥದ್ದು. ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಂತಪ್ಪ ಅಂದರೆ, ಒಂದು ಪೇಯ್ನು, ಇನ್ನೊಂದು ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಫ್ರೀಯಾಗಿ ಬರಲ್ಲ, ರೇಂಜ್ ಆಫ್ ಮೂವ್ಮೆಂಟ್ಸ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಎರಡನೇದು. ಮೂರದು ನೈಟ್ ಪೇನ್, ನೈಟ್ ನಿದ್ದೆ ಡಿಸ್ಟರ್ಬ್ ಆಗ್ತಾರೆ, ನಿದ್ದೆ ಮಾಡೋ ಸಹ ಕೆಲಸ ನಿದ್ದೆ ಬರಲ್ಲ, ಆ ಕಡೆ ಮಗಳು ಕೂಡ ಹೊಡ್ತಾ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ಸೈನ್ಸ್ ಅಂಡ್ ಸಿಂಪ್ಟಮ್ಸು. ಯಾರು ರಿಸ್ಕ್ ಫ್ಯಾಕ್ಟರ್ಸ್ ಯಾರು ಜಾಸ್ತಿ ಬರ್ತದೆ, ಒಂದು ಡಯಾಬಿಟೀಸ್ ಅವ್ರಿಗೆ ಜಾಸ್ತಿ. ಸಾಧಾರಣ ನನ್ನ ಆರ್ಥೋಪೆಡಿಕ್ ಪ್ರಾಕ್ಟೀಸಲ್ಲಿ ದಿನಕ್ಕೆ 50-60 ಪೇಷಂಟ್ ನೋಡ್ತಾ ಇದ್ರೆ ಮಿನಿಮಮ್ 1-2-3 ಈ ಥರ ಫ್ರೋಜನ್ ಶೋಲ್ಡರ್ ಕೇಸ್ ಇದ್ದೇ ಇರುತ್ತೆ. ಹೆಚ್ಚಿನವ್ರಿಗೆ ಒಂದ್ಸರಿ ಡಯಾಬಿಟೀಸ್ ಕೂಡ ಇರ್ತದೆ. ಹಾಗಾಗಿ ಈ ಥರ ಫ್ರೋಜನ್ ಶೋಲ್ಡರ್ ಸಿಂಪ್ಟಮ್ಸ್ ಅಂತ ಒಂದ್ಸರಿ ರ್ಯಾಂಡಮ್ ಬ್ಲಡ್ ಶುಗರ್ GRBS ಒಂದ್ಸರಿ ಮಾಡಿಸ್ಕೊಂಬಿಡೋದು ಒಳ್ಳೆಯದು. ಗೊತ್ತಿಲ್ಲ ಯಾರಿಗೆ ಶುಗರ್ ಜಾಸ್ತಿ ಇರುತ್ತೆ ಅಂತ. ಸೊ ಶುಗರ್ ಜಾಸ್ತಿ ಅವ್ರಿಗೆ ಈ ಥರ ಚಾನ್ಸ್ ಇರುತ್ತೆ ಒಂದೇದು. ಎರಡನೇದು ಬಂದು ಪೋಸ್ಟ್ ಟ್ರಾಮಾಟಿಕ್ ಅಂತ, ಯಾರು ಇಂಜುರಿ ಆಗುತ್ತೆ, ಏನಾದ್ರು ಶೋಲ್ಡರ್ ಡಿಸ್ಲೊಕೇಶನ್ ಆಗುತ್ತೆ ಅಥವಾ ಏನೋ ಏಟ್ ಆಗಿರುತ್ತೆ, ಪೋಸ್ಟ್ ಟ್ರಾಮಾಟಿಕ್ ಸ್ಟಿಫ್ನೆಸ್, ಪೋಸ್ಟ್ ಇಂಜುರಿ ಸ್ಟಿಫ್ನೆಸ್ ಆ ಥರ ಆಗುತ್ತೆ. ಮತ್ತು 40 ವರ್ಷ ದಾಟಿದವ್ರಿಗೆ ಸಾಧಾರಣ ಈ ಥರ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಸೈಟ್ಸ್ ಆ್ಯಂಡ್ ಸಿಂಪ್ಟಮ್ಸು ಮತ್ತು ಯಾರ್ಯಾರು ಬರುತ್ತೆ ಅಂತ ವಿವರ ಹೇಳಿದ್ದೀನಿ. ಪೂರ್ತಿ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ 6 ಎಕ್ಸಸೈಸ್ಗಳು ಹೇಳ್ಕೊಡ್ತೀನಿ. ಎಕ್ಸಸೈಸ್ ಮಾಡೋದ್ರೆ ಜಾಯಿಂಟ್ ಸ್ಟಿಫ್ನೆಸ್ಸು ಫ್ರೀ ಆಗುತ್ತೆ, ಮೂವ್ಮೆಂಟ್ಸ್ ಫ್ರೀ ಆಗುತ್ತೆ. ಪೂರ್ತಿ ವಿಡಿಯೋನ ಮರೆಯೋದು ಈಗಲೇ ಸಬ್ಸ್ಕ್ರೈಬ್ ಮಾಡಿ. 6 ಎಕ್ಸಸೈಸ್ ಹೇಳ್ತೀನಿ ಅಂದರೆ, ನಂಬರ್ 1 ಎಕ್ಸಸೈಸ್ ಬಂದು ಪೆಂಡುಲಮ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಪೆಂಡುಲಮ್ ಎಕ್ಸಸೈಸ್ ಅಂದ್ರೆ ಏನಿಲ್ಲ, ಒಂದು ಚೇರ್ ಅಥವಾ ಟೇಬಲ್ ಮೇಲೆ ಸೈಡಲ್ಲಿ ನಿಂತ್ಕೊಳ್ಳಿ, ಕೈ ಸಪೋರ್ಟ್ ತೊಗೊಂಡು ಮುಂದಕ್ಕೆ ಬಗ್ಬಿಟ್ಟು ಈ ಕೈನ ಮುಂದಕ್ಕೆ ಆಡಿಸೋದು, ಫ್ರಂಟು ಬ್ಯಾಕು ಆಡಿಸಿ, ಸೈಡ್ ವೈಸಿಗೆ ಒಳಗೆ ಹೊರಗೆ ಆಡಿಸಿ. ಇದು ಪೆಂಡುಲಮ್ ಎಕ್ಸಸೈಸ್, ಈ ಥರ ಎಕ್ಸಸೈಸ್ ಮಾಡುವಂಥದ್ದು. ಅದಾದಮೇಲೆ ರೊಟೇಟರ್ ಎಕ್ಸಸೈಸ್ ಮಾಡೋದು, ಕ್ಲಾಕ್ ವೈಸ್ ಒಂದು 15-20 ಸಲ, ಆ್ಯಂಟಿ ಕ್ಲಾಕ್ ವೈಸ್ 15-20 ಸಲ. ಸೊ ಈ ರೀತಿ ಎಕ್ಸಸೈಸ್ ಮಾಡೋದಂತೆ ಜಾಯಿಂಟು ಬರ್ತಾ ಲೂಸ್ ಆಗುತ್ತೆ, ಫ್ರೀ ಆಗುತ್ತೆ, ರೇಂಜ್ ಆಫ್ ಮೋಷನ್ ಅಂತ ಹೇಳೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಸಿಂಪಲ್ ಪೆಂಡುಲಮ್ ಎಕ್ಸಸೈಸು, ಇದನ್ನ ರೆಗ್ಯುಲರ್ ಮಾಡೋಕೆ ಒಂದೊಂದು ಎಕ್ಸಸೈಸ್ 10-15 ಸಲ ಮಾಡಿ. ತೀರಾ ನೋವು ಪಡ್ಕೊಂಡು ಕಷ್ಟಪಡ್ಕೊಂಡು ಮಾಡೋದು ಬೇಡ, ನಿಮ್ಮ ಲಿಮಿಟಲ್ಲಿ ಮಾಡಿ. ಮಾಡ್ತಾ ಡೈಲಿ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಇಂಪ್ರೂವ್ ಆಗ್ತದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್, ವಾರಕ್ಕೆ, ತಿಂಗಳಿಗೆ, 2 ತಿಂಗಳಿಗೆಲ್ಲ ಪೂರ್ತಿ ಮೂವ್ಮೆಂಟ್ಸ್ ಇಂಪ್ರೂವ್ ಆಗ್ತಾರೆ. ಸೊ ಈ ಪೆಂಡುಲಮ್ ಎಕ್ಸಸೈಸ್ ಸಿಂಪಲ್ ಎಕ್ಸಸೈಸು, ಯಾರು ಬೇಕಾದ್ರೂ ಮಾಡ್ಬೋದು. ಕರೆಕ್ಟಾಗಿ ರೆಗ್ಯುಲರ್ ಮಾಡೋದು ಭಾಳ ಇಂಪಾರ್ಟೆಂಟು. ಪೆಂಡುಲಮ್ ಎಕ್ಸಸೈಸ್ನ ಖಂಡಿತ ಫಾಲೋ ಮಾಡಿ. ನಂಬರ್ 2 ಎಕ್ಸಸೈಸ್ ಬಂದು ಟವಲ್ ಸ್ಟ್ರೆಚ್ ಅಂತ. ಒಂದು ಟವಲ್ ಹಿಡ್ಕೊಂಡು ಈ ಥರ ಎಳೆಯುವಂಥದ್ದು, ಈ ಕಡೆ ಹೇಳ್ಕೊಳ್ಳಿ ಮತ್ತು ಈ ಕಡೆ ಹೇಳ್ಕೊಳ್ಳಿ. ಸೊ ಯಾವ ಭುಜ, ಬರಡೆ ಭುಜ ಇದ್ದರೆ ಈ ಕಡೆ ನಾರ್ಮಲ್ ಕೈಯಿಂದ ಈ ಟವಲ್ನ ಈ ಕಡೆ ಹೇಳ್ಕೊಳ್ಳೋದು. ಹೇಳ್ಕೊಂಡಾಗ ಭುಜ ಸ್ಟ್ರೆಚ್ ಆಗುತ್ತೆ. ಸೊ ಈ ಮಾಡೋ ಉದ್ದೇಶ ಏನಂದರೆ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ರೇಂಜ್ ಆಫ್ ಮೋಷನ್ ಎಕ್ಸಸೈಸ್ ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ಜಾಯಿಂಟ್ ಇಂಪ್ರೂವ್ ಆಗುತ್ತೆ, ರೇಂಜ್ ಆಫ್ ಮೋಷನ್ ಮೂವ್ಮೆಂಟ್ ಆಗುವಂಥ ರೇಂಜ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಷ್ಟೇ ಆಗ್ತದೆ. ಈ ಕಡೆ ಹೇಳ್ಕೊಂಡ್ರೆ ಸ್ವಲ್ಪ ಬರ್ತಾ ಈ ಥರ ಬಂದ್ಬಿಡುತ್ತೆ. ಸೊ ಒಂದೊಂದು ಎಕ್ಸಸೈಸ್ 1 ಸೆಕೆಂಡ್ 15-20 ಸಲ ಮಾಡಿ. ಎಳೆದ್ಬಿಟ್ಟು ಸ್ಟ್ರೆಚ್ನ ಒಂದು 10-15 ಸೆಕೆಂಡ್ ಇಟ್ಕೋಬೇಕು, ಮತ್ತೆ ಬಿಡಬೇಕು, ಮತ್ತೆ ಎಳಿಬೇಕು, ಒಂದು 10-15 ಸೆಕೆಂಡ್ ಬಿಡಬೇಕು. ಸೊ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಜಾಯಿಂಟು ನಿಮಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಕ್ಯಾಪ್ಸುಲ್ ಟೈಟ್ ಆಗುತ್ತೆ. ಅಂದರೆ ಫ್ರೋಜನ್ ಶೋಲ್ಡರ್ ಬೇಸಿಕಲಿ ಟೈಟ್ ಆಗಿಬಿಡುತ್ತೆ, ಫೈಬ್ರಸ್ ಟಿಶ್ಯೂ ಎಲ್ಲ ಕಂಟ್ರಾಕ್ಟ್ ಆಗುತ್ತೆ, ಕ್ಯಾಪ್ಸುಲ್ ಕಂಟ್ರಾಕ್ಟ್ ಆಗುತ್ತೆ, ಅವೆಲ್ಲ ರಿಲೀಸ್ ಆಗುತ್ತೆ, ಜಾಯಿಂಟ್ ಫ್ರೀ ಆಗುತ್ತೆ, ಮೂವ್ಮೆಂಟ್ಸ್ ಫ್ರೀ ಆಗಿ ಬರುತ್ತೆ. ಸೊ ಸಿಂಪಲ್ ಎಕ್ಸಸೈಸು, ಮನೆಯಲ್ಲೇ ಕೂತ್ಕೊಂಡು ಟವಲ್ ಮಾಡ್ಬೋದು. ಸೊ ಟವಲ್ ಸ್ಟ್ರೆಚ್ ಎಕ್ಸಸೈಸ್ ನಂಬರ್ 2ನೇ ಎಕ್ಸಸೈಸ್ನ ರೆಗ್ಯುಲರ್ ಮಾಡಿಕೊಳ್ಳಿ. ನಂಬರ್ 3ನೇ ಎಕ್ಸಸೈಸ್ ಏನಪ್ಪ ಅಂತಂದರೆ ವಾಲ್ ಕ್ಲೈಂಬಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಇಲ್ಲ ಎದುರುಗಡೆ ಗೋಡೆ ಮುಂದೆ ನಿಂತ್ಕೊಳ್ಳುವಂಥದ್ದು, ನಿಧಾನಕ್ಕೆ ಬೆರಳಿನ ಮೇಲೆ ನಿಂತ್ಕೊಂತ ಹೋಗುವಂಥದ್ದು. ಎಷ್ಟಾಗುತ್ತೆ ಅಷ್ಟು, ಫ್ರಂಟಿಂದ ಒಂದಷ್ಟು ಬರುತ್ತೆ, ಅದಾದ್ಮೇಲೆ ಸೈಡ್ ವಾಲ್ ಕ್ಲೈಂಬಿಂಗ್ ಅಂತ ಇರ್ತಾ ಹೋಗೋದು. ಸೊ ಇದರ ಏನಂತ ಬರ್ತಾ ಜಾಯಿಂಟ್ ಮೂವ್ಮೆಂಟ್ಸ್ ಬರುತ್ತೆ, ಫ್ರಂಟಲ್ಲೂ ಬರುತ್ತೆ, ಬ್ಯಾಕ್ಲೂ ಬರುತ್ತೆ. ಈ ಥರ ಮೂವ್ಮೆಂಟ್ಸ್ ಮಾಡ್ತಾ ಏನಂತ ಜಾಯಿಂಟ್ ಫ್ರೀ ಆಗುತ್ತೆ, ಮೂವ್ಮೆಂಟ್ಸ್ ಇಂಪ್ರೂವ್ ಆಗುತ್ತೆ. ಒಂದ್ ಸೆಕೆಂಡ್ ಒಂದೊಂದು ಎಕ್ಸಸೈಸ್ 15-20 ಸಲ ಮಾಡಿ. ಸೊ ಗ್ರ್ಯಾಜುವಲ್ ಆಗಿ ತಾಳಿದವನು ಭಾಳ ಒಂದು ದಿವಸ ಮೂವ್ಮೆಂಟ್ಸ್ ಬಂದ್ಬಿಡಲ್ಲ. ಯಾಕಂದ್ರೆ ಏನು ಮಾಡ್ತಾರೆ, ಜರ್ಕಿ ಮೂವ್ಮೆಂಟ್ಸ್ ಮಾಡೋದು, ಇದ್ದಕ್ಕಿದ್ದ ಓವರ್ ಸ್ಟ್ರೆಚ್ ಮಾಡೋದೆಲ್ಲ ಮಾಡ್ತಾರೆ. ಖಂಡಿತ ಆ ಥರ ಮಾಡಬೇಡಿ. ನೀವು ಓವರ್ ಸ್ಟ್ರೆಚ್ ಮಾಡಿದ್ದೆ ಆದರೆ ಇದ್ದಕ್ಕಿದ್ದಂಗೆ ಓವರ್ ಆಗಿ ಮಾಡೋಕೆ ಬಿಟ್ರೆ ಪೇನ್ ಜಾಸ್ತಿ ಆಗ್ಬಿಡುತ್ತೆ, ಸ್ವೆಲ್ಲಿಂಗ್ ಜಾಸ್ತಿ ಇದೆ, ಸ್ಟಿಫ್ನೆಸ್ ಜಾಸ್ತಿ ಇದೆ, ಸೊ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಆ ರೀತಿ ಮಾಡೋದು ಬೇಡ, ಗ್ರ್ಯಾಜುವಲ್ ಆಗಿ ಮಾಡಿ. ಸೊ ನಿಮ್ಮ ಕಡೆ ಕಷ್ಟ ಆಗ್ತದೆ ಕಂಡ್ರೆ ಫಿಸಿಯೋಥೆರಪಿ ತೋರಿಸ್ಬಿಟ್ಟು ಫಿಸಿಯೋಥೆರಪಿಸ್ಟ್ ಹತ್ರ ಮಾಡಿಸಿದ್ರೆ ಅನುಕೂಲ ಆಗುತ್ತೆ. ಡಾಕ್ಟರ್ ಮುಡಿದಂಥ ಆರ್ಥೋಪೆಡಿಕ್ ಸರ್ಜನ್ ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಬಹಳಷ್ಟು ಚೆನ್ನಾಗಿ ಕೇಸ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅರ್ಲಿ ಸ್ಟೇಜ್ ಅಂದರೆ ಎಕ್ಸಸೈಸಲ್ಲಿ ಇಂಪ್ರೂವ್ ಮಾಡ್ತಾರೆ. ಕೆಲವು ಫಿಸಿಯೋಥೆರಪಿ ಬೇಕಾಗುತ್ತೆ, ಕೆಲವು ತೀರಾ ನೋವು ಜಾಸ್ತಿ ಇತ್ತು, ನಮ್ಮ ದೂರದಿಂದ ಪೇಷಂಟ್ ಬರ್ತಾರೆ. ಈ ಪಾವಗಡ 100 ಕಿಲೋಮೀಟರ್ ನಮ್ಮ ತುಮಕೂರಿಂದ.
ಈ ಕಡೆ ಹಾಸನಿಂದ ಬರ್ತಾರೆ, ಚಿಕ್ಕಮಗಳೂರಿಂದ ಬರ್ತಾರೆ, ದೂರ ದೂರ ಊರುಗಳಿಂದ ಬರ್ತಾರೆ. ಅಂಥವರೆಲ್ಲ ರೆಗ್ಯುಲರ್ ಬಂದು ಫಿಸಿಯೋಥೆರಪಿ ಎಲ್ಲ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಕೆಲವು ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ ಭುಜಕ್ಕೆ. ತುಂಬ ಸೇವೆ ಭಾಳ ಜನ ಕೊಟ್ಟಿದ್ದೀವಿ. ಇಂಜೆಕ್ಷನ್ಸ್ ತೊಗೊಂಡ್ರೆ ಫಾಸ್ಟಾಗಿ ಇಂಪ್ರೂವ್ ಆಗ್ತಾರೆ, ಬೇಗ ಇಂಪ್ರೂವ್ ಆಗ್ತಾರೆ. ಇಂಜೆಕ್ಷನ್ಸ್ ಕೂಡ ತೊಗೋಬೋದು. ತೀರಾ ಜಾಸ್ತಿ ಸ್ಟಿಫ್ ಇರೋರಿಗೆ ಕೆಲವರಿಗೆ ನಾವು ನೆಕ್ಸ್ಟ್ ಒಂದು ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ. ಮ್ಯಾನಿಪುಲೇಷನ್ ಅನಸ್ತೇಷಿಯಾ ಅದು ಏನಂತ ಕೊಲ್ಲಿ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಮೂರನೇ ಸ್ಟಿಕ್ ಅದು ವ್ಯಾಂಡ್ ಎಕ್ಸ್ ಅಂತ ಹೇಳ್ತೀವಿ. ನಾನು ಬ್ಯಾಕ್ಗ್ರೌಂಡ್ ಹಾಕಿದ್ದೀನಿ, ಒಂದು ಕೋಲ್ನ ಅಂತ ಇಟ್ಕೊಳ್ಳುವಂಥದ್ದು. ನಿಧಾನಕ್ಕೆ ಎಷ್ಟಾದಷ್ಟು ಮೇಲೆ ಕೆತ್ತು, ಎಷ್ಟಾದಷ್ಟು. ಸಪೋಸ್ ಈ ಕಾಯಿ ಸ್ಟಿಫ್ ಇದ್ರೆ ಬರಲ್ಲ, ಎಷ್ಟಾದಷ್ಟು ನಿಧಾನಕ್ಕೆ ಕೈಯಿಂದ ಎತ್ಕೊಳ್ಳಿ. ಮತ್ತೆ ಸೈಡ್ ವೈಸ್ ಮೂವ್ ಮಾಡೋದು. ಈ ಕಡೆ ಸೈಡ್ ವೈಸ್, ಈ ಕಡೆ ಸೈಡ್ ವೈಸ್. ಈ ಥರ ಮೂವ್ಮೆಂಟ್ಸ್ ಮಾಡಿದಾಗ ಏನಾಗುತ್ತೆ, ಜಾಯಿಂಟ್ ಒಂದು ಸೈಡ್ ಪರ್ಪಸ್ ಏನಂತ ಜಾಯಿಂಟ್ ಮೊಬಿಲಿಟಿ ಇನ್ಕ್ರೀಸ್ ಮಾಡೋದಕ್ಕೆ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡೋದಕ್ಕೆ. ಸೊ ಈ ಥರ ಮಾಡಿದಾಗ ಅಂದರೆ ಜಾಯಿಂಟ್ಸ್ ಫ್ರೀಯಾಗಿ ಮೂವ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಪೇನು ಸ್ಟಿಫ್ನೆಸ್ ಕೂಡ ಕಡಿಮೆ ಆಗುತ್ತೆ. ಸಿಂಪಲ್ ಎಕ್ಸಸೈಸ್ ಒಂದು ಸೈಡ್ ಒಂದು 15-20 ಸಲ ರೆಗ್ಯುಲರ್ ಮಾಡಿ. ನಂಬರ್ 5 ಎಕ್ಸಸೈಸ್ ಶೋಲ್ಡರ್ ಸ್ಟ್ರೆಚ್ ಅಂತೀವಿ. ಸಪೋಸ್ ಈ ಒಳಗಡೆ ಭುಜ ನಮಗೆ ಸ್ಟಿಫ್ ಆಯಿತು, ಈ ಭುಜ ತೆಗೆದುಕೊಂಡು ಈ ಕಡೆ ಸಪೋರ್ಟ್ ತೊಗೊಂಡು ಈ ಥರ ಎಳೆಯುವಂಥದ್ದು, ಎಷ್ಟಾದರೂ ನಾನ್ ಸ್ಟ್ರೆಚ್ ಮಾಡುವಂಥದ್ದು, ಬಿಡುವಂಥದ್ದು, ಮತ್ತೆ ಸ್ಟ್ರೆಚ್ ಮಾಡ್ಬಿಡೋದು. ಇದನ್ನು ಒಂದು 15-20 ಸಲ ಮಾಡಿ ಗ್ರ್ಯಾಜುವಲ್ ಲೈಟ್ ಸ್ಟ್ರೆಚ್ ಮಾಡಿ ಮಾಡ್ತಾ ಜಾಯಿಂಟ್ ಸ್ವಲ್ಪ ಫ್ರೀ ಆಗುತ್ತೆ, ಮೂವ್ಮೆಂಟ್ಸ್ ಫ್ರೀ ಆಗುತ್ತೆ. ಸೊ ಇದನ್ನು ಅಷ್ಟೇ, ಇದನ್ನು ರೆಗ್ಯುಲರ್ ಮಾಡಿ ಅದೇ ಥರ ಈ ಕಡೆ ಭುಜ ಇದನ್ನು ಕೂಡ ಈ ಥರ ಹೇಳ್ಕೋಬೋದು. ಸೊ ಈ ಥರ ಮಾಡ್ತಾ ಶೋಲ್ಡರ್ ಸ್ಟ್ರೆಚ್ ಮಾಡ್ತಾ ನಾನು ಯಾವಾಗಲೂ ಹೇಳಿದಂಗೆ ಶೋಲ್ಡರ್ ಮೇನ್ ಶೋಲ್ಡರ್ ಮಸಲ್ಸ್, ಸರೌಂಡಿಂಗ್ ಮಸಲ್ಸು, ಕ್ಯಾಪ್ಸುಲ್ಸ್ ಎಲ್ಲ ಸ್ಟಿಫ್ ಆಗುತ್ತೆ. ಸೊ ಸ್ಟ್ರೆಚ್ ಮಾಡ್ತಾ ಸ್ವಲ್ಪ ಮಸಲ್ಸು ಕ್ಯಾಪ್ಸುಲ್ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ಮೂವ್ಮೆಂಟ್ಸ್ ಇಂಪ್ರೂವ್ ಆಗುತ್ತೆ. ಬರ್ತಾ ಯು ಫೀಲ್ ಫ್ರೀ. ಸೊ ಶೋಲ್ಡರ್ ಸ್ಟ್ರೆಚ್ಚು ಒಂದು ಸೈಡ್ 15-20 ಸಲ ಮಾಡಿ ರೆಗ್ಯುಲರ್ ಮಾಡಿ, ಭಾಳ ಇಂಪಾರ್ಟೆಂಟ್. ಸಿಂಪಲ್ ಆಗಿರುವಂಥ ಎಕ್ಸಸೈಸ್ ಹಾಕೊಂಡ್ರೆ ನೀವು ಮನೇಲಿ ಕೂತ್ಕೊಂಡು ಆರಾಮ್ ಮಾಡ್ಬೋದು, ಭಾಳ ಸುಲಭ, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಅಟ್ಲೀಸ್ಟ್ ಸ್ವಲ್ಪ ಇದ್ದಾಗಲೇ ಎಕ್ಸಸೈಸ್ ಶುರು ಮಾಡಿ. ತೀರಾ ಜಾಸ್ತಿ ಆಗಿಬಿಡೋಕೆ ಕೆಲವು ಜಾಸ್ತಿ ಆಗಿಬಿಡೋದು, ಕೆಲವರು ಬನ್ನಿ ಎತ್ತಕ್ಕಾಗಲ್ಲ ಸರ್ ಅಂತಾರೆ. ಹೆಣ್ಮಕ್ಳು ತಲೆ ಕಟ್ಟಕ್ಕೊಳಗಲ್ಲ, ಮುಚ್ಕೊಳ್ಳೋಕ್ಕಲ್ಲ, ಭಾಳ ಸ್ಟಿಫ್ ಅಂತ ಹೇಳ್ತಾರೆ. ಸೊ ತೀರಾ ಅಲ್ಲಿ ತನಕ ಬಿಡಬೇಡಿ. ಬಿಗಿನಿಂಗಲ್ಲೇ ಎಕ್ಸಸೈಸ್ ರೆಗ್ಯುಲರ್ ಮಾಡ್ಕೊತಾರೆ, ಖಂಡಿತ ಉಪಯೋಗ ಆಗುತ್ತೆ. ನೋವು ಜಾಸ್ತಿ ಇದ್ದರೆ, ಸ್ಟಿಫ್ನೆಸ್ ಜಾಸ್ತಿ ಇದ್ದರೆ, ಮೂವ್ಮೆಂಟ್ಸ್ ಇಂಪ್ರೂವ್ ಆಗ್ತದೆ ಅಂದರೆ ಖಂಡಿತ ಕ್ವಾಲಿಫೈಡ್ ಡಾಕ್ಟರ್ ತೋರಿಸಿ, ಆರ್ಥೋಪೆಡಿಕ್ಸ್ ತೋರಿಸಿ ಅವಶ್ಯಕತೆ ಎಕ್ಸರ್ ತೆಗೆದು ನೋಡ್ತಾರೆ. ಬೇರೆ ಫಿಸಿಯೋಥೆರಪಿ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಕೆಲವು ಮಾತ್ರೆಗಳು, ಮಸಲ್ ರಿಲ್ಯಾಕ್ಸೆಂಟ್ಸ್ ಮಾತ್ರೆ ಕೊಡ್ತಾರೆ, ಪೇನ್ ಕಿಲ್ಲರ್ಸ್ ಕೆಲವು ಮಾತ್ರೆ ಕೊಡಬೇಕಾಗುತ್ತೆ, ಲೋಕಲ್ ಜೆಲ್ ಕೊಡ್ತಾರೆ ಅಪ್ಲಿಕೇಶನ್ಗೆ, ಫಿಸಿಯೋಥೆರಪಿ ಮಾಡಿಸ್ತಾರೆ. ಇದರೆಲ್ಲ ಕಡಿಮೆ ಕೆಲವು ಇಂಜೆಕ್ಷನ್ ಕೊಡ್ತಾರೆ. ನಾನು ಮುಂಚೆನೇ ಹೇಳಿದ್ದೆ, ತೀರಾ ಕೆಲವು ಜಾಸ್ತಿ ನನ್ನ ಮೊನ್ನೆ ಒಬ್ಬರು ರಿಟೈರ್ಡ್ ಜಡ್ಜ್ 74 ವರ್ಷ ಬೆಂಗಳೂರಿಂದ ಬಂದಿದ್ದು, ಅವ್ರ ಮಗನೂ ಕೂಡ ಜಡ್ಜು. ಸೊ ಪಾಪ ಅವ್ರಿಗೆ ಫುಲ್ ಸ್ಟಿಫ್ ಆಗ್ಬಿಡುತ್ತೆ, ಮೂವ್ಮೆಂಟ್ಸ್ ಎತ್ತಕ್ಕೆ ಬರ್ತಿಲ್ಲ ತುಂಬ. ಮತ್ತೆ 74 ವರ್ಷ, ಹೆದರಿಕೆ, ಭಯ, ಸ್ವಲ್ಪ ಹಾರ್ಟ್ ಕೂಡ ಪ್ರಾಬ್ಲಮ್ ಇತ್ತು, ಡಯಾಬಿಟಿಸ್ ಬೇರೆ ಇತ್ತು. ಸೊ ತೀರಾ ಅಷ್ಟೊಂದಿದ್ದಾಗ ಏನು ತೊಂದರೆಲ್ಲ, ಮ್ಯಾನಿಪುಲೇಷನ್ ಅಂಡರ್ ಅನಸ್ತೇಷಿಯಾ MUA ಅಂತ ಮಾಡ್ತೀವಿಲ್ಲ, ಒಂದು ಶಾರ್ಟ್ GI ಕೊಡ್ತೀವಿ, ಕೊಟ್ಬಿಟ್ಟು ಒಂಚೂರು ನೋವಾದಾಗೆ ಮೂವ್ಮೆಂಟ್ಸ್ ಮಾಡ್ತೀನಿ. ಏನು 1 ತಿಂಗಳು 1.5 ತಿಂಗಳು ಏನು ಎಫರ್ಟ್ಸ್ ಆಗ್ತಿಲ್ಲ ಎಕ್ಸಸೈಸ್ ಮಾಡಿ ಇಂಪ್ರೂವ್ ಮಾಡೋಕ್ಕೆ, ಅದನ್ನು ವಿತಿನ್ ಫ್ಯೂ ಮಿನಿಟ್ಸ್, 5-10 ಮಿನಿಟ್ಸ್ ಮೂವ್ಮೆಂಟ್ಸ್ ಬಂದ್ಬಿಡುತ್ತೆ. ಅನಸ್ತೇಷಿಯಾ ಫುಲ್ ಮೂವ್ಮೆಂಟ್ಸ್ ಮಾಡ್ಬಿಡ್ತೀವಿ, ಫುಲ್ ಫ್ರೀ ಆಗಿಬಿಡುತ್ತೆ. ನೆಕ್ಸ್ಟ್ ಡೇನೇ ಆರಾಮಾಗಿ ಫುಲ್ ಫ್ರೀಮೆಂಟ್ ಮಾಡ್ತಿರುತ್ತೆ. ನೈಟ್ನೇ ಅವತ್ತು ನಿದ್ದೆನೇ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ನಿದ್ದೆ ಚೆನ್ನಾಗಿ ಬರೋ, ಹೊಡ್ತಾ ಕೀಳ್ತಾರೆ ಸರ್, ನಿದ್ದೆ ಬರ್ತಾ ಇಲ್ಲ, ಭಾಳ ಹಿಂಸೆ ಅಂತ ಹೇಳ್ತಾರೆ. ಸೊ ಈ ರೀತಿ ಮ್ಯಾನಿಪುಲೇಷನ್ ಅಂಡ್ ಅನಸ್ತೇಷಿಯಾ ಅಂತ ಮಾಡಿದಾಗ ಇಮಿಡಿಯೇಟಾಗಿ ಮೂವ್ಮೆಂಟ್ಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಡೇನೇ ಅವ್ರ ಪೇನ್ ಕಡಿಮೆ ಆಗುತ್ತೆ, ಫುಲ್ ಫ್ರೀಯಾಗಿ ಮೂವ್ಮೆಂಟ್ಸ್ ಆಗ್ಬಿಡುತ್ತೆ. ಸೊ ಈ ನಾನಾ ರೀತಿಯ ಅತ್ಯಾಧುನಿಕವಾದಂಥ ಟ್ರೀಟ್ಮೆಂಟು ಎಲ್ಲ ಅನುಕೂಲಗಳಿದೆ, ಒಳ್ಳೆ ಟ್ರೀಟ್ಮೆಂಟ್ಸ್ ಇದೆ. ಹಾಗಾಗಿ ಆರೋಗ್ಯ ಭಾಗ್ಯ ಖಂಡಿತ ಇದರ ಟ್ರೀಟ್ಮೆಂಟ್ನ ನೀವು ಸದುಪಯೋಗಪಡಿಸ್ಕೊಳ್ಳಿ. ಒನ್ಸ್ ಅಗೇನ್ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಒನ್ಸ್ ಅಗೇನ್ ನಾನು ಡಾಕ್ಟರ್ ಮುರಳೀಧರ್ ಅಂತ. ಮರೆಯೋದನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಇದೆ, ಖಂಡಿತ ಫಾಲೋ ಮಾಡಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.